ಬಾ 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 ತೇಲಿ ಬಾ. ಹಲೋ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್. ಪ್ಯೂರ್ ಹ್ಯಾಪಿನೆಸ್. ನಮಸ್ಕಾರ ರೀ, ವೆಲ್ಕಮ್ ಟು BK ಪಯಣ. ನಾವು ಗೋಪಾಲ್ ಸ್ವಾಮಿ ಬೆಟ್ಟ ನೋಡ್ಕೊಂಡು ನೆಕ್ಸ್ಟ್ ನಾವು ಬೆಂಗಳೂರು ಕಡೆ ಹೊಂಟ್ವಿ. ಹೋಗೋ ದಾರಿ ಒಳಗೆ ಮತ್ತೊಂದೆರಡು ಯಾವರ ಪ್ಲೇಸ್ ಇದ್ರೆ ಅವನು ನೋಡ್ಕೊಂಡು ಹೋಗ್ಬೇಕು. ಹೆಂಗೂ ಈ ಕಡೆ ಬಂದಿರ್ತೀವಿ ನೋಡ್ಕೊಂಡು ಹೋಗ್ಬೇಕಂತೇಳಿ ನಾವು ಸ್ಟಾರ್ಟ್ ಮಾಡಿದೀವಿ ರೀ. ಮತ್ತು ಬರ್ರಿ ನೋಡೋಣ ನಾವು ಯಾವ ಪ್ಲೇಸಿಗೆ ಹೋಗ್ತೀವಿ ಏನು ಅಂಥೇಳಿ. ಇನ್ನೂ ಮಟ್ಟ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ನಮ್ಮ ವೀಡಿಯೋಸ್ನೆಲ್ಲ ಪೂರ್ತಿ ನೋಡಿರಿ. ಇದರದ್ದು ಪಾರ್ಟ್ 1 ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೀನಿ. ಸೊ ಪ್ಲೀಸ್ ಅದನ್ನು ನೋಡಿರಿ. ಇನ್ನೂ ನೋಡಿರಲಿಲ್ಲ ಅಂದ್ರೆ ನೋಡ್ರಿ, ನಮ್ಮ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಹಲೋ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್. ಈಗ ನಾವು ಗಂಗಾ ಹಾಯ್. ಈಗ ಕವರ್ ಆಗತ್ತ ಕರೆಕ್ಟಾಗಿ. ಇದು ನೋಡ್ರಿ ಕಿ ನೋಡ್ನಿ ಈಗ ನಾವು ನಂಜನಗೂಡು ಕಡೆ ಹೊಂಟೇವಿ. ಸೊ ನಮ್ಮ ಮಂಜಣ್ಣ ಅವ್ರು ಹ್ಞೂ ಅಂದ್ರು ನಂಜನಗೂಡಕ್ಕೆ ಹೋಗಕ್ಕೆ. ಸೊ ಅದಕ್ಕೆ ಅವ್ರದ್ದು ಏನು ಗೋಪಾಲ ಸ್ವಾಮಿ ಬೆಟ್ಟ ನೋಡಿದ್ವಿ. ಅಲ್ಲಿಂದ ನಮ್ಮ ಪಯಣ ನಂಜನಗೂಡು ನಂಜುಂಡೇಶ್ವರ. ಹೆಂಗ ಅನ್ನಿಸ್ತು ನಿಮಗೆ ಗೋಪಾಲ ಸ್ವಾಮಿ ಬೆಟ್ಟ? ಓ ಉಡುಪಿ ಚೆನ್ನಾಗಿತ್ತು. ಓಕೆ. ಚಲೋ ಐತ್ರಿ ಭಾಳ. ಕ್ಲೈಮೇಟ್ ಹೆಂಗೈತಿ ನೀವು ಹೋದಾಗ? ಚಲೋ ಐತ್ರಿ, ಆದ್ರೆ ಫಾಗ್ ಒಂದು ಸ್ವಲ್ಪ ಇದ್ರೆ ಚಲೋ ಆಗ್ತಿತ್ತು. ಫಾಗ್ ಒಂದು ಇರಲಿಲ್ಲ. ಇರ್ಲಿ, ಆದ್ರೂ ಚಲೋ ಎಕ್ಸ್ಪೀರಿಯನ್ಸ್. ಗಂಗಾ ಹೆಂಗಿತ್ತು? ಗಂಗಾ ಮಸ್ತ್ ಇತ್ತು. ಏನ್ರಿ ಒಂದು 2 ವರ್ಡ್ ಹೇಳು, 20 ಮಾತಾಡ್ತಿಲ್ಲ. ಎಲ್ಲರೂ ಹೇಳಿದ್ರು ಅದೇ ಹೇಳಾಕತ್ತೀವಿ, ಫಾಗ್ ಇಲ್ಲ, ಅದು ಒಂದು ಬಿಟ್ಟು ಉಳಿದಿದ್ದೆಲ್ಲ ಚಲೋ ಇತ್ತು. ವಿಜ್ಜು ಫಾಗ್ ಇಸ್ ಮಿಸ್ಸಿಂಗ್, ಪ್ಲೇಸ್ ಇಸ್ ಸ್ಪೀಚ್ಲೆಸ್. ನೀವು ಹೇಳ್ರಿ. ಹೌದಾ? ನೀವು 2 ಟೈಮ್ ಬಂದಾಗ ಫಾಗ್ ಇತ್ತು? ಓಕೆ. ನಾ ಏನೂ ಹೇಳಂಗಿಲ್ಲ. ಪ್ರಸಾದ ಒಂದು ಇರ್ಬೇಕಾಗಿತ್ತು, ಪ್ರಸಾದ ಒಂದು ಇರಲಿಲ್ಲ. ಪ್ರಿಪೇರ್ ಮಾಡತ್ತಿದ್ರು. ಸ್ಮೆಲ್ ಮಾತ್ರ ಮಸ್ತ್ ಬರತ್ತಿತ್ತು. ನೋಡಮ್ ಇಲ್ಲಿ ಈಗ 2 ಟೆಂಪಲ್ ಹೊಂಟೇವಿ. ಆಫ್ ಆಯ್ತು. ಇಲ್ಲ, ಚಲೋ ಐತಿ. ಸೊ 2 ಟೆಂಪಲ್ ಹೊಂಟೇವಿ. ನೋಡಮ್ ಅಲ್ಲಿ ಯಾವ ಟೆಂಪಲ್ನಾಗ ನಮ್ಗೆ ಪ್ರಸಾದ ತಿನ್ನೋದು ಐತೆ ಅನ್ನೋದು. ಇಲ್ಲಿ ಯಾರೋ ಒಬ್ಬ ಅಣ್ಣ ಗಾಡಿ ಮ್ಯಾಗ ಅನಾಹುತ ಬರ್ಸ್ಯಾನ ನೋಡ್ರಿ. ಸ್ವಂತ ಮಗ ಆಯ್ಕೊಂಡು ತಿಂದ್ರು, ಹಳೆಯ ಮಾತ್ರ ಗೌರ್ಮೆಂಟ್ ಜಾಬ್ ಇದ್ದವನ ಬೇಕಾ. ನಾವು ಫಸ್ಟಿಗೆ ಹೋಗಿದ್ದೆ ನಂಜನಗೂಡಿಗೆ ರೀ. ಹೆಂಗೋ ಬೆಂಗಳೂರಿಗೆ ಬರೋ ವೇ ಒಳಗೆ ಅದ. ಜಸ್ಟ್ 1.5 ಕಿಲೋಮೀಟ್ರ್ ಮೇನ್ ರೋಡ್ಲಿಂತ್ರ. ನಂಜನಗೂಡು ಬಂದು ರೀಚ್ ಆದ್ವಿ. ಅಲ್ಲಿ ಕಾರ್ ಪಾರ್ಕ್ ಮಾಡಿ, ಆಮೇಲೆ ಕಾರ್ ಪಾರ್ಕಿಂಗ್ ಮಾಡೋಕ್ಕೂ ಭಾಳ ಗದ್ದಲ ಇತ್ತು. ಯಾಕಂದ್ರೆ ಈಗ ಮುಚ್ಚೋ ಟೈಮ್ ಆಗೈತಿ. ನಡ್ರಿ ಪಟ ನಾವು ಹೋಗುನು, ಯಾಕಂದ್ರೆ ಮುಚ್ಚಬಾರ್ದು. ಯಾಕಂದ್ರೆ ಎಲ್ಲಿದಿಂದ ಬಂದು ಮತ್ತಿಲ್ಲಿ ಮುಚ್ತಂದ್ರೆ ಎಷ್ಟು ಬೇಜಾರಾಗ್ತೈತಿ. ನೋಡ್ರಿ ಇಲ್ಲೆಲ್ಲ ಎಷ್ಟು ಚಂದ ಕೆತ್ತನೆ ಮಾಡ್ಯಾರ ಆವಾಗಿನ ಕಾಲ ಒಳಗೆ. ಇದು ನೋಡ್ರಿ ಮುಂದಿನ ಗೋಪುರ. ಇಲ್ಲಿಂದ ಎಂಟ್ರೆನ್ಸ್ ಬರ್ತೈತಿ. ಎಂಟ್ರೆನ್ಸ್ ಒಳಗೆ ಎಂಟ್ರ್ ಆದ್ವಿ. ಯಾಕಂದ್ರೆ ಪಟ ಹೋಗ್ಬೇಕಿತ್ತು ನಾವು. ಅಲ್ಲಿ ಕ್ಲೋಸ್ ಆಗತ್ತಿತ್ತು, ಅವ್ರು ಮುಚ್ಚಾತಿದ್ರು. ಹೊಂಟೀನಿ ನಾ ಅಂತ ಓಡ್ಕೋತ ಹೊಂಟ್ಬಿಟ್ಟೀನಿ. ವೀಕೆಂಡ್ ಇತ್ತಲ್ಲ, ಸೊ ಒಳಗೆ ಎಂಟರ್ ಆದ ತಕ್ಷಣ ನೋಡಿದ್ರೆ ಭಾಳ ಅಂದ್ರೆ ಭಾಳ ಕ್ಯೂ ಇತ್ತು.
ನಾವು ಕ್ಯೂನಾಗೆ ಆಲ್ಮೋಸ್ಟ್ 1.5 ಅವರ್ ನಿಂತೇವೆ ಅನ್ನಿಸ್ತೈತಿ. ಅಲ್ಲಿನೂ ಒಳಗೆ ಹೋಗೋಣ ಫುಲ್ ಎಲ್ಲರನ್ನ ದುಗುಷಿ ಹೊರಗೆ ಹಾಕಿಬಿಟ್ರಿ ನಮ್ಮನ್ನ. ನೋಡಿರಿ ಎಲ್ಲ ದರ್ಶನ ಮುಗಿಸ್ಕೊಂಡು ಹೋಗಾಗ ಅರ್ಜೆಂಟ್ ಒಳಗೆ ಇದೆಲ್ಲ ತೋರಿಸೋದಾಗಿರಲಿಲ್ಲ, ಯಾಕಂದ್ರೆ ನಾವು ಎಲ್ಲಿ ಮುಗಿಸ್ತೈತೆ ಅನ್ನೋದ್ರಾಗ ಗಡ್ಬಡ್ನ್ಯಾಗ ಹೋಗಿಬಿಟ್ವಿ. ಇಲ್ಲಿ ನೋಡಿರಿ ಬಾಕಲ ಎಷ್ಟು ಮಸ್ತ್ ಮಾಡ್ಯಾರ, ತೊಲ್ಬಾಕ್ಲ ಅಂತೀವಲ್ಲ ನಾವು ನಮ್ಮ ಸೈಡ್ ಹಂಗೆ ನೋಡಿರಿ. ಡಿಸೈನಿಂಗ್ ಅಂತೂ ಎಷ್ಟು ಮಸ್ತ್ ಮಾಡ್ಯಾರ ನೋಡಿರಿ. ಹೊರಗೆ ಹೋಗಿ ಫೋಟೋ ತಕ್ಕೋಬೇಕಂತ ಅಂದ್ಕೊಂಡೈತಿ. ನೋಡಿರಿ ಫೋಟೋ ತಕ್ಕೊಳ್ಳೋಣ. ಇಲ್ಲಿ ಮಧ್ಯಾಹ್ನ ದಾಸೋಹ ಇರ್ತೈತಂತ ಎಲ್ಲಾರ್ಗಿ ಕೇಳಿದ್ವಿ. ಸೊ ಎಲ್ಲರೂ ಹೊಂಟಿದ್ರು, ಎಲ್ಲೈತೆ ಕೇಳ್ಕೊಂಡು ನಾವು ಹೊಂಟಿವಿ. ದಾಸ ಹೋಗ್ಕೊಂಡೆ ದಾಸ ನಾವೆಲ್ಲರೂ ಬಂದು ದಾಸೋಗಕ್ಕೆ ಪಾಳೆ ಭಾಳ ಇತ್ತು ರೀ, ರಶ್ಶು ಇತ್ತು. ಅಲ್ಲಿ ಪಾಳೆ ಕಚ್ಚದಾಗ ಒಂದಿಷ್ಟು ಜಾನಪದ ಕಲಾವಿದರು ಮಹದೇಶ್ವರ ಮ್ಯಾಗ ಎಷ್ಟು ಚಲೋ ಹಾಡು ಹಾಡಾತಿದ್ರು ಅಂದ್ರೆ ಕೇಳ್ರಿ ಹೆಂಗದ ಅಂತೇಳಿ. ಸ್ವಲ್ಪ ಹೊತ್ತು ಪಾಳೆ ಹಚ್ಚಿ ಪಾಳೆದಾಗ ನಿಂತಿದ್ದೀವಿ ರೀ. ರಶ್ ಭಾಳ ಇತ್ತು, ನೀವು ಇಲ್ಲಿ ನೋಡ್ಬೋದು ಎಷ್ಟು ಮಂದಿ ಅದಾರ ಅಂತೇಳಿ. ಸೊ ಅದಕ್ಕೆ ಗುಡಿಯವ್ರು ಇಲ್ಲಿ ಪಂಕ್ತಿ ಮ್ಯಾಗ ಅಂದ್ರೆ ಶಿಫ್ಟ್ ಫಸ್ಟ್ ಒಂದು ಸ್ವಲ್ಪ ಜನಕ್ಕೆ ಆದ್ಕೊಳ್ಳಿ ಇನ್ನೊಂದು ಸ್ವಲ್ಪ ಜನಕ್ಕೆ ಅನ್ನೋ ರೀತಿ ಒಳಗೆ ಮಾಡಾತಿದ್ರಿ. ಎಲ್ಲರೂ ಇಲ್ಲಿ ನೆಲದ ಮ್ಯಾಗ ಕುಂತ ಊಟ ಮಾಡ್ಬೇಕು. ಸೊ ಅದೇ ಥರ ನಾವು ಇಲ್ಲಿ ಪಾಳೆಗೆ ಹಚ್ಚಿದ್ದೀವಿ ರೀ. ಬರ್ರಿ ಊಟ ಬರ್ತದೆ, ಪ್ರಸಾದ. ಫಸ್ಟಿಗೆ ಬಂದದ್ದೇ ನೀವು ನೋಡ್ಬೋದು, ನಮ್ಮ ಕಡೆ ಹುಗ್ಗಿ ಅಂತೀವಿ, ಈ ಕಡೆ ಎಲ್ಲ ಬೆಲ್ದನ್ನ ಅಂತಂತಾರೆ. ಅದನ್ನು ಹೊಡೆದ ಮ್ಯಾಗ ಒಂದು ಸ್ವಲ್ಪ ರೈಸ್ ಸಾಂಬಾರು ಅದು, ಮತ್ತು ಅದಾದ್ಮೇಲೆ ಮ್ಯಾಗ ಒಂದು ಸ್ವಲ್ಪ ಮಜ್ಜಿಗೆನೂ ಬಂತು ರೀ. ಅವೆಲ್ಲ ಕುಡಿದು ನಾವು ನೆಕ್ಸ್ಟ್ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದೆವು ರೀ. ಹೆಂಗೂ ಹೋಗೋ ದಾರಿ ಒಳಗೆ ಮೈಸೂರು ಅದ. ಸೊ ಚಾಮುಂಡಿ ಬೆಟ್ಟಕ್ಕೂ ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ಕೊಂಡು ಹೊಂಟಿವಿ ನೋಡ್ರಿ. ಚಾಮುಂಡಿ ಬೆಟ್ಟಕ್ಕೆ ಬಂದು ರೀಚ್ ಆದ್ವಿ. ಇಲ್ಲೆಲ್ಲ ನೋಡ್ಬೇಕು, ಇಲ್ಲಿನೂ ಗದ್ಲದ ಅನ್ನಿಸ್ತೈತಿ ನೋಡಿದ್ರೆ. ಇನ್ನು ಟೆಂಪಲ್ ಓಪನ್ ಆಗ್ತೈತಂತ ಈಗ. ಸೊ ಕರೆಕ್ಟ್ ಟೈಮಿಗೆ ಬಂದು ರೀಚ್ ಆಗಿವಿ ನೋಡ್ರಿ. ಇಲ್ಲಿ ಅನ್ಕೊಂಡಂಗೆ ಇಲ್ಲೂ ಭಾಳ ರಶ್ ಇತ್ತು. ಅದಕ್ಕೆ ನಾವು ಟಿಕೆಟ್ ತೊಗೊಂಡು ದರ್ಶನಕ್ಕೆ ಹೊಂಟ್ವಿ. ಇನ್ನು ದರ್ಶನಕ್ಕೆ ಗೇಟ್ ಓಪನ್ ಮಾಡಿರಲಿಲ್ಲ, ಇನ್ನೊಂದು 10-15 ನಿಮಿಷನಾಗ ಓಪನ್ ಆಗ್ತೈತತ್ತ. ಬರೀ ಕ್ಯೂನ್ಯಾಗ ಹೋಗಿ ನಿಂದ್ರೋಣತ್. ದರ್ಶನ ಮಾಡ್ಕೊಂಡು ಬಂದ್ವಿ. ಬಂದಮೇಲೆ ಮಂಜಣ್ಣ ಪ್ರಸಾದ ತಂದಿದ್ದ, ಪ್ರಸಾದ ತಿಂದು ಹೊರಗೆ ನಡೆದ್ವಿ. ನೋಡ್ರಿ ಸುಲಗಾಯಿ ಬೇರೆ ಊರಿಗೆ ಬಂದ ಇಷ್ಟ ಆಗ್ತದೆ. ಹುಡುಕಾಡಿದ್ರು ಗಂಗಾಗ ಮತ್ತು ಮಂಜಕ್ಕೆ ತಿನ್ಬೇಕು. 10 ರೂಪಾಯಿ ಮಾರಾಕತ್ತ ಎಷ್ಟದ? 100 ರೂಪಾಯಿ 50 ಬೇಕಾ? ಕಾಯಿ ಮಾತ್ರ ಅದೇ ಇವತ್ತೆ ಲಾಸ್ಟ್ ಕಾಯಿ ಅಲ್ಲ ಎಷ್ಟು? 2 ಕಟ್ಟಿಗೆ 100 ರೂಪಾಯಿ ಇದೆ ಒಟ್ಟಿಗೆ. 100 ರೂಪಾಯಿನಾ? ಕೆಜಿ ಕಾಯ್ದು ತಿನ್ನಕಾಯ್ದು ಬೇಡ, ಕಮ್ಮಿಗಾದ್ರೆ ಕೊಡಿ. ನಮ್ಮನೆಗೂ ಕಂಡಪಟ್ಟೆ ಕಾಯಿ ಸಲ ಪಕ್ಕ 1 ಕೆಜಿ ಮತ್ತೆ ನೀರು ಹಾಕ್ತೀರ. ಹಸಿರು ಇಟ್ಟಾಕ್ತೀರ ನೀವು. ಅಲ್ಲ ನಮ್ಮ ಊರ ಕಡೆ ಕೇಳೋರು ಇರಂಗಿಲ್ಲ ಸುಲ್ಗಾಯಿನ. ಇಲ್ಲಿ ನೋಡಿ ಡಿಮಾಂಡ್ ಮ್ಯಾ ಡಿಮಾಂಡ್. ವಿಜ್ಜು ಏನು ತಗೊಳತಿ? ನೀನು ಡ್ರೀಮ್ ಕಾರ್ ವಾಚ
ಫ್ಲೇವರ್ ಬ್ಯಾಡ್ ನನಗೆ ಹ್ಯಾಪಿನೆಸ್. ನಂಗೆ ವಜಕ್ಕೆ ಬ್ಯಾಡ್ ನಿನ್ನ ಕೈಗೆ ಹಾಕ್ಬೋದು. ಬೇರೆ ಆನ್ ದ ವೇ ಒಳಗೆ ಶ್ರೀರಂಗಪಟ್ಟಣ ನಿಯರ್ ಒಂದು ಗಂಧದ ಗುಡಿ ಅನ್ನೋ ಒಂದು ಹೋಟೆಲ್ ನೋಡಿದ್ವಿ ರೀ. ಆ್ಯಂಬಿಯನ್ಸ್ ಮಾತ್ರ ಮಸ್ತ್ ಇತ್ತು. ಅದನ್ನು ನೋಡಿ ನಾವು ಕಾರ್ ನಿಲ್ಲಿಸಿದ್ವಿ. ವಾಸ್ ದ ಡೇ ಫುಲ್ ಟಯರ್ಡ್. ಬಾ 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 ತೇಲಿ ಬಾ. ಈಗ ಗಂಧದ ಗುಡಿ ಹೋಟೆಲ್ ಒಳಗೆ ಬಂದೀವಿ. ಇದು ಫುಲ್ ಕುಮಾರ್ದವ್ರ ಫ್ಯಾನ್ ಇದ್ದಂಗ ಐತಿ. ಫುಲ್ ಒಳಗೆಲ್ಲ ನಿಮ್ಗೆ ವಿಡಿಯೋ ಒಂದು ಕ್ಲಿಪ್ ಹಾಕ್ತೀವಿ ಆಮೇಲೆ ನೋಡ್ರಿ. ಇಲ್ಲಿ ಫುಡ್ಡುನು ಚಲೋ ಇತ್ತು ಮತ್ತು ಚಾ ಅಂತೂ ಫುಲ್ ಮಸ್ತ್. ಆಮೇಲೆ ಇವತ್ತು ಫುಲ್ ಟಯರ್ಡ್ ಡೇ ಆಯ್ತು, ನಿದ್ದಿಲ್ಲ ಏನಿಲ್ಲ. ಇಲ್ಲಿಗೆ ನಮ್ದು ವಿಡಿಯೋ ನಮ್ಮ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ. ಸಬ್ಸ್ಕ್ರೈಬ್ನು ಮಾಡ್ರಿ. ಮತ್ತೆ ಸಿಗು ನ್ಯೂ ಬ್ಲಾಗ್ ಜೊತೆ. ನೋಡ್ರಿ ಮನೆಗೆ ಹೋಗೋಣ. ಈ ಚಲೋ ಐತಿ. ಇವ್ರು ನಮ್ದು ಆಕ್ಚುಲಿ ಮೈಸೂರು ಹೋಗಿ ಮೈಸೂರು ದರ್ಶನ ಮುಗಿಸ್ಕೊಂಡು ಆನ್ ದ ವೇ ಬೆಂಗಳೂರಿಗೆ ಹೋಗುವಾಗ ಶ್ರೀರಂಗಪಟ್ಟಣ ಹತ್ರ ಇದು ಗಂಧದ ಗುಡಿ ಅಂತ ಒಂದು ಹೊಸ ರೆಸ್ಟೋರೆಂಟ್. ಒಳಗಿನ ಆಂಬಿಷನ್ ಅದೆಲ್ಲ ಚಲೋ ಐತಿ. ಒಳಗ್ ಥೀಮ್ ಚಲೋ ಐತಿ. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ದು ರಿಲೇಟೆಡ್ ಎಲ್ಲ ಏನೇನಿದೆ, ಅವ್ರ ಗಂಧದ ಗುಡಿ ಅವರು ಲಾಸ್ಟ್ ಅವ್ರದ್ದು ಏನು ಫೈಲ್ ಮಾಡಿದ್ದಾರೆ, ಪ್ರಾಜೆಕ್ಟ್ ಮಾಡಿದ್ದಾರೆ, ಅದ್ರ ಮೇಲೆಲ್ಲ ಇದೆ. ಚೆನ್ನಾಗಿದೆ, ಒಂದ್ಸಲ ವಿಸಿಟ್ ಮಾಡಿ. ಓಕೆ ಮ್ಯಾಮ್. ಗಂಧದ ಗುಡಿ ರೆಸ್ಟೋರೆಂಟ್ ಒಳಗೆ ಒಂದು ಸ್ವಲ್ಪ ಈವ್ನಿಂಗ್ ಸ್ನ್ಯಾಕ್ಸ್ ಮತ್ತು ಒಂದು ಫಸ್ಟ್ ಕ್ಲಾಸ್ ಚಾ ಕುಡಿದು ನಾವು ಹೊಂಟೀವ್ರಿ ಬೆಂಗಳೂರು ಕಡೆ. ಈ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತೇನಾದರೂ ಸಜೆಷನ್ಸ್ ಇದ್ರೂ ಅವು ಕಮೆಂಟ್ ಒಳಗೆ ತಿಳಿಸ್ರಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಮತ್ತು Bye bye. Both of you bye. Bye.